ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ ಮಕ್ಕಳಿಗೆ ಸ್ಕೂಲು ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಎಲ್ಲ ತಾಯಂದಿರು ಯೋಚನೆ ಮಾಡ್ತಿರ್ತಾರೆ, ಏನಾದರೂ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಲಂಚ್ ರೆಸಿಪಿ ಮಾಡೋಣ, ಸೊ ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರಲಿ ಅಂತಂದ್ಬಿಟ್ಟು. ಸೊ ಅಂಥವ್ರಿಗೆಲ್ಲರಿಗೂ ನೀವು ಸಬ್ಬಕ್ಕಿನಲ್ಲಿ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದ್ರ ಜೊತೆ ಸಿಂಪಲ್ ಆಗಿರೋ ಒಂದು ಸ್ಪ್ರೌಟ್ಸ್ ಸಲಾಡ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ಓವರ್ ನೈಟ್ ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ಬೇಕಾಗುತ್ತೆ. 1 ಕಪ್ಪಷ್ಟು ಸಬ್ಬಕ್ಕಿ ಬೇಕಾಗುತ್ತೆ. ಸಬ್ಬಕ್ಕಿ ತಿನ್ನೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಗರ್ಭಿಣಿಯರಿಗೆ, ಮುಖ್ಯವಾಗಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದರ ಜೊತೆ ಅಕ್ಕಿ ಹಿಟ್ಟು, ಉಪ್ಪು, ಕರ್ಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಮಗೆ ಇಷ್ಟ ಆಗುವಂಥ ತರಕಾರಿಗಳು, ಅದರ ಜೊತೆಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ. ಮೊದಲನೇದಾಗಿ ಹೇಗೆ ಮಾಡೋದು ಅಂತಂದರೆ, ಒಂದು ಚಾಪರ್ ತೊಗೊಳ್ಳಿ. ನೋಡಿ, ನಾನು ಸ್ವಲ್ಪ ತರಕಾರಿ ಎಲ್ಲ ದಪ್ಪ ದಪ್ಪಾಗೆ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚಾಪರ್ಗೆ ಹಾಕಿ ಸಣ್ಣ ಸಣ್ಣ ತರ್ತರಿಯಾಗಿ ಮಾಡ್ಕೊಳ್ಳೋಣ ಅಂತ. ನೀವು ಸ್ವಲ್ಪ ಫೇಮಸ್ ಲೈಕ್ ನಿಮಗೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತೀರಾ ಅಂತ ಅನ್ನೋದಾದರೆ ನೀವು ಪುಟ್ಟದಾಗಿ ಅದನ್ನು ಹಚ್ಕೊಂಡು ಡೈರೆಕ್ಟಾಗೂ ಹಾಕ್ಕೋಬೋದು. ಅದ್ರ ಜೊತೆ ಕೊತ್ತಂಬರಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನೀವು ಅದನ್ನು ಚಾಪ್ ಮಾಡ್ಕೊಂಡು ಬನ್ನಿ. ಇದನ್ನು ಚಾಪ್ ಮಾಡ್ಕೊಂಡು ಬಂದಮೇಲೆ ನೀವು ಹೇಗೆ ಮಿಕ್ಸ್ ಮಾಡೋದು ಅಂತ ನೋಡೋಣ. ಮತ್ತು ಸಬ್ಬಕ್ಕಿ ತಿನ್ನೋದ್ರಿಂದ ಮೂಳೆಗಳದ್ದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿನೂ ಜಾಸ್ತಿನೇ ಇದೆ ಅದರಲ್ಲಿ ಅಂತ ಹೇಳ್ಬೋದು. ಮತ್ತು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಮುಖ್ಯವಾಗಿ ಮಕ್ಕಳಿಗೆ ಗೊತ್ತಿಲ್ಲದಿರೋ ತಿನ್ಸೋದು ಹೇಗೆ ಅಂತಂದ್ಬಿಟ್ಟು ಯೋಚನೆ ಮಾಡಬೇಕು. ಸೊ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ಸೊ ಸಬ್ಬಕ್ಕಿಲಿರೋ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ನೀವು ತರತರಿಯಾಗಿ ರುಬ್ಕೊಂಡಿರೋದು ಅಥವಾ ಕಟ್ ಮಾಡ್ಕೊಂಡಿರೋ ಅಂಥ ಮಿಶ್ರಣನ ಹಾಕ್ಕೊಂಡು, ಕ್ಯಾರೆಟು ಮತ್ತು ಪೊಟೆಟೋನ ನಾನು ತುರ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಚೆನ್ನಾಗೇ ಇರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದಕ್ಕೆ ಯಾವುದೇ ರೀತಿಯಾದ ನೀರನ್ನು ಮಿಕ್ಸ್ ಮಾಡಬೇಡಿ. ಮೊದಲನೇದಾಗಿ ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಒಂದು 5ರಿಂದ 6 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಅದರಲ್ಲೇ ಮಿಕ್ಸ್ ಮಾಡಿ. ನಿಮಗೆ ನೀರಿನ ಅಂಶ ಕಮ್ಮಿ ಇದೆ ಅಂತಂದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕಂದರೆ ತುಂಬಾ ತೆಳ್ಳಗಾದರೆ ಅದು ಉಂಡೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ನೀವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಪಡ್ಡು ತವಾನ ಇಟ್ಕೊಂಡು ನೀಟಾಗಿ ಅದಕ್ಕೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಅದೊಂದು ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ನಾನು ನಿಮ್ಗೆ ಅದನ್ನು ಮೊದಲೇ ಹೇಳ್ತಾ ಇದ್ದೀನಿ. ಇದನ್ನೇನು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಎಲ್ಲ ಏನೂ ಇರೋದಿಲ್ಲ. ಈ ಥರ ನೀವು ಕಲಸಿದ ತಕ್ಷಣವೇ ನೀವು ಪ್ಯಾನ್ಗೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಆದಷ್ಟು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಇಡೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ. ನೀವು ಕೇಳ್ಬೋದು, ಒಳಗಡೆ ಎಲ್ಲ ಬೆಂದಿರುತ್ತಾ ಅಂತಂದ್ಬಿಟ್ಟು. ಪರ್ಫೆಕ್ಟಾಗಿ ಬೆಂದಿರುತ್ತೆ. ಒಂದು 10 ನಿಮಿಷ ಅಥವಾ ಒಂದು 7-8 ನಿಮಿಷದೊಳಗಡೆ ನೀವು ಈ ಡಿಶಸ್ನ ಮಾಡ್ಕೊಳ್ಬೋದು. ಮಕ್ಕಳಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆ ನೀವು ಚಟ್ನಿ ಆದರೂ ಮಾಡ್ಬೋದು, ಅಥವಾ ಮಕ್ಕಳಿಗೆ ನೀವು ಸಾಸಲ್ಲಾದರೂ ಕೊಡಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಎಲ್ಲ ಟ್ರೈ ಮಾಡಿ ನೋಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಸಬ್ಬಕ್ಕಿನ ಯಾರೂ ಪಾಯಸ ಅದು ಇದು ಹಾಕಿದ್ರೆ ತಿನ್ನಲ್ಲ ಅಂತ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಈ ಥರ ಡಿಶ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ ಆಗು ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಎಲ್ಲ ಟ್ರೈ ಮಾಡ್ತೀರಾ ಅಲ್ವಾ? ಸೊ ಟ್ರೈ ಮಾಡಿ ನೋಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಸ್ಪ್ರೌಟ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಓವರ್ ನೈಟ್ ನೆನೆಸಿಟ್ಟಿರುವಂಥ ಹೆಸರು ಕಾಳು ತೊಗೊಂಡಿದ್ದೀನಿ. ಮೊಳಕೆ ಕಟ್ಟಿದ ಕಾಳಾದರೂ ತೊಗೋಬೋದು, ಅಥವಾ ಓವರ್ ನೈಟ್ ನೆನೆಸಿರುವಂಥ ಹೆಸರು ಕಾಳು ಸಾಕು. ಈರುಳ್ಳಿ, ಕ್ಯಾರೆಟು ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಒಂದು 2-3 ಹನಿಯಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ. ನೀವು ಟೊಮೆಟೊ ಅದೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಪೊಮೊಗ್ರನೇಟು ಫ್ರೂಟ್ಸೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಅದನ್ನೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಇಷ್ಟರಲ್ಲೇನೇ ಸಾಕು ಅಂತ ಮಾಡ್ಕೊಂಡಿದ್ದೀನಿ.
ಸೊ ಮೊದಲನೇದಾಗಿ ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಹೆಸರು ಕಾಳಲ್ಲಿ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ. ಸೊ ಯಾರ್ಯಾರು ವೆಯ್ಟ್ ಲಾಸ್ ಜರ್ನಿಲಿ ಇರ್ತಿದ್ದೀರಾ ಅವರು ದಿನಕ್ಕೆ ಅಟ್ಲೀಸ್ಟ್ 2-3 ಸ್ಪೂನ್ ಆದರೂ ಹೆಸರು ಕಾಳು ತಿನ್ನಿ. ಸೊ ಅದು ನಿಮ್ಮ ಬಾಡಿನಲ್ಲಿರುವಂಥ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತೀರಲ್ವ, ಸೊ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡಿ ನಿಮಗೆ ಪ್ರೋಟೀನ್ ಅನ್ನೋ ಒಂದು ಇದನ್ನು ತುಂಬಾ ಕೊಡುತ್ತೆ. ಸೊ ಹೆಸರು ಕಾಳು ಪ್ರತಿಯೊಬ್ಬರೂ ತಿನ್ಬೋದು. ನೀವು ಲೈಕ್ ಪ್ರೋಟೀನ್ ಪೌಡರ್ ಕುಡಿಯೋದು ಅದು ಇದು ಮಾಡೋ ಬದಲು ಹೆಸರು ಕಾಳನ್ನ ನೀವು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೂ ಹೆಸರು ಕಾಳು ತುಂಬಾ ಒಳ್ಳೆಯದು. ನೋಡಿ, ಇದ್ರ ಜೊತೆಗೆ ನಾನು ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಅಷ್ಟೇನೇ ನಾನು ಹಾಕ್ಕೊಂಡಿರೋ ಅಂಥದ್ದು. ಆಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಅಂತಂದ್ಬಿಟ್ಟು ಅಥವಾ ಕೊತ್ತಂಬರಿ ಸೊಪ್ಪು ಇಷ್ಟಪಡೋರು ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು. ಮತ್ತು ಯಾರ್ಯಾರಿಗೆ ಚರ್ಮ ಶೈನಿಂಗ್ ಬೇಕು ಅಂತ ಇರುತ್ತೆ, ಆಮೇಲೆ ಕೂದಲು ಉದುರೋಗ್ತಾ ಇರುತ್ತೆ ಅಥವಾ ಸ್ವಲ್ಪ ಚೆನ್ನಾಗಿ ಬೆಳಿಬೇಕು ಅಂತ ಇರುತ್ತೆ, ಅವರು ಎಲ್ಲರೂ ಆದಷ್ಟು ನಿಮ್ಮ ಒಂದು ಮೀಲಲ್ಲಿ ಎವ್ರಿ ಡೇ ಹೆಸರು ಕಾಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಡೇ ಬೈ ಡೇ ಇಂಪ್ರೂವ್ ಕಾಣುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ಅದಕ್ಕೆ ನಾನು ನಿಮಗೆ ಹೇಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಎಲ್ಲ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ 2 ಡಿಶಸ್ಸು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.